ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಅಲ್ವಾ ಇಲ್ಲ ನಿಮ್ಮ ರಿಲೇಟಿವ್ ಯಾರು 1 ಎಕರೆ 2 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದರೆ ಜಾಗ 1 ಎಕರೆ ಮಾರಾಟಕ್ಕೆ ಬಂದಿದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದು ಮ್ಯಾಪ್ ರೋಡು. ವಿಲೇಜಿಂದ ಜಸ್ಟ್ ಒಂದು 600 - 700 ಮೀಟ್ರ್ ಬರಬೇಕಷ್ಟೆ ಮೆಟ್ಲಿಂಗು. ನೀವು ಜಮೀನವರೆಗೂ ಡೈರೆಕ್ಟು ಮ್ಯಾಪ್ ರೋಡ್ ಇದೆ. ನೀವು ಯಾರ ಜಮೀನು ಮೇಲೂ ಹೋಗೋಂಥ ಅವಶ್ಯಕತೆ ಇಲ್ಲ. ನೋಡಿ ಇದೇನು ತೋರಿಸ್ತಾ ಇದ್ದೀನಿ, ಇದು ಡೈರೆಕ್ಟು ಜಮೀನವರೆಗೂ ಮ್ಯಾಪ್ ರೋಡ್. ಒಂದು ಚೇನ್ ರೋಡ್ ಬರುತ್ತೆ. ನೀವು ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ನೋಡಿ ಜಮೀನು ಮಾರಾಟಕ್ಕೆ ಇರೋದು ಇದು. ಟೋಟಲ್ ಇದು ಬಂದು ನಿಮಗೆ 4 ಎಕರೆ ಬರುತ್ತೆ. ಅದರಲ್ಲಿ 1 ಎಕರೆ ಸಪ್ರೇಟ್ ಕೊಡ್ತಾರೆ ಅವರು. 1 ಎಕರೆ ಸಪ್ರೇಟ್ ಕೊಡ್ತಾರೆ. ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಡೈರೆಕ್ಟು ಅವ್ರ ಹೆಸ್ರಿಗೆ ಸ್ಕೆಚ್ ಮಾಡಿ ಕೊಡ್ತೀವಿ. ಇದು ಸಾಯಿಲ್ ಬಂದು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಸರ್. ಇದು ಸಾಯಿಲ್ ಬಂದಿದ್ದು ಬ್ಲ್ಯಾಕ್ ಸಾಯಿಲು. ಇದರಲ್ಲಿ ಅಂದರೆ ಬ್ಲ್ಯಾಕ್ ಸಾಯಿಲ್ ಆದರೂ ನಿಮಗೆ ಒಳ್ಳೆ ಫಲವತ್ತಾಗಿರೋ ಅಂಥ ಮಣ್ಣು ನೋಡಿ. ಇಲ್ಲಿ ಇದ್ರ ಜೊತೆ ಇಲ್ಲೂ ಪಕ್ಕ ಜಮೀನಲ್ಲಿ ಇದೆಯಲ್ಲ, ಇವರು ಕೂಡ ರೆಡ್ ಸಾಯಿಲ್ ಹೊಡಿಸಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇದು ನಿಮಗೆ ಒಳ್ಳೆ ಫಲವತ್ತಾಗಿರೋಂಥ ಮಣ್ಣೆ. ಇದು ಒಳ್ಳೆ ಸೂಪರಾಗಿ ಬೆಳೆ ಬರುತ್ತೆ ಸರ್. ಇದರಲ್ಲಿ ಪಕ್ಕದಲ್ಲೆಲ್ಲ ತೋಟ ಗೀಟ ನೋಡಿ, ತೆಂಗೆಲ್ಲ ಎಷ್ಟು ಸೂಪರ್ ಬಂದಿದೆ ನೋಡಿ. ಪಕ್ಕ ತೋಟದಲ್ಲೆಲ್ಲ ತೋರಿಸ್ತಾ ಇದೆ ನೋಡಿ. ಇದರಲ್ಲಿ ನಿಮಗೆ ತೆಂಗು, ಅಡಿಕೆ, ಪ್ರತಿ ಒಂದು ಎನಿ ಒನ್ ಐಟಮ್ ಏನು ಬೇಕಾದ್ರೂ ಬೆಳಿಬೋದು ಸರ್. ಒಳ್ಳೆ ಫಲವತ್ತಾಗಿರೋಂಥ ಮಣ್ಣು, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಾಯಿಲು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಟೋಟಲಿ 4 ಎಕರೆ ಇರೋದು. ಅದರಲ್ಲಿ 1 ಎಕರೆ ಕೊಡ್ತಾರೆ ನಿಮಗೆ. ನೀವು ಯಾರು ತಗೋತೀರಾ ಅವ್ರಿಗೆ ಡೈರೆಕ್ಟು ಸಪ್ರೇಟು ಸ್ಕೆಚ್ ಮಾಡಿ 1 ಎಕರೆ ಡಿವೈಡ್ ಮಾಡಿ ಈ ಕಡೆ ಕೊಡ್ತಾರೆ. ಈ ಜಾಗ ನಿಮಗೆ ಮೈಸೂರಿಗೆ ಬಂದು ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 180 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದು ಬೇಗೂರು ಟೌನ್ಗೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಇದು ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ. ನೀವು ಗುಂಡ್ಲುಪೇಟೆಗೆ ಹೋಗಂಗಿಲ್ಲ, ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ಗುಂಡ್ಲುಪೇಟೆಗೆ ಒಂದು 16 ಕಿಲೋಮೀಟ್ರ್ ಬರುತ್ತೆ. ಇದು ಬೇಗೂರು ನಿಯರ್ ಹತ್ರ ಬರೋದು. ನೀವು ಗುಂಡ್ಲುಪೇಟೆಗೆ ಏನೋ ಹೋಗೋಂಥ ಅವಶ್ಯಕತೆ ಇಲ್ಲ. ಬೇಗೂರು ಟೌನ್ಗೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸರ್. ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ. ಯಾರು 1 ಎಕರೆ ನೋಡ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾಯಿರಿ ಸರ್ 1 ಎಕರೆ ಥರ ಇದ್ದು ತೋರಿಸ್ಕೊಡಿ ಸರ್, ಮಾಡಿಕೊಡಿ ಸರ್ ಅಂತ ಹೇಳ್ತಾಯಿದ್ರಿ. ನೋಡಿ 1 ಎಕರೆ ಜಾಗ ಮಾರಾಟಕ್ಕೆ ಬಂದಿದೆ ನೋಡಿ. ಇದೇ ಜಾಗ ಸೂಪರಾಗಿದೆ ಜಾಗ ಮಾತ್ರ. ಇದು ಅಂದರೆ ಅಣ್ಣ ತಮ್ಮಂದಿರ ಆಸ್ತಿ. ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಇದೆ. ಅವರು ವಿಭಾಗ ಮಾಡ್ಕೊಂಡಿದ್ದಾರೆ, ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಇದೆ. ಬಟ್ ನಿಮ್ಮ ಲಾಯರ್ ಏನು ಕೇಳಿದ್ರು ಡಾಕ್ಯುಮೆಂಟ್ಸ್ ಕೊಡೋ ಅಂಥ ಜವಾಬ್ದಾರಿ ನಮ್ಮದು ಖಂಡಿತ ಕೊಡೋಣ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಬ್ಲ್ಯಾಕ್ ಸಾಯಿಲ್ ಆದ್ರೂ ಕೂಡ ನೋಡಿ, ಪಕ್ಕದಲ್ಲೆಲ್ಲ ತೋಟ ತೋರಿಸ್ತಾ ಇದ್ದೀನಲ್ಲ ನೋಡಿ. ನಿಮಗೆ ಬೋರ್ಗೆ ಹಾಕ್ಸ್ತಾರೆ, ಪಕ್ಕದಲ್ಲೇ ಕೂಡ ಟ್ರಾನ್ಸ್ಫಾರ್ಮು ಕೂಡ ಇದೆ ನೋಡಿ. ಈ ಜಮೀನು ಏನಿದೆ, ಜಮೀನು ಪಕ್ಕದಲ್ಲೇ ಪಬ್ಲಿಕ್ಕು ಟ್ರಾನ್ಸ್ಫಾರ್ಮು ಕೂಡ ಇದೆ ನೋಡಿ. ಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ನೋಡಿ. ತೆಂಗು ಯಾವ ಥರ ಬಂದಿದೆ ಅಂದರೆ ನೋಡಿ, ತೆಂಗು ಮತ್ತು ಇದರಲ್ಲಿ ಅಡಿಕೆ ಎಲ್ಲ ಬೆಳೆಯೂ ತುಂಬ ಸೂಪರಾಗಿ ಬರುತ್ತೆ ಸರ್. ಕೆಲವು ಜನ ಹೇಳ್ತಾರೆ ಬ್ಲ್ಯಾಕ್ ಸಾಯಿಲಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ. ಅದರಲ್ಲಿ ಬೆಳೆದು ತೋರ್ಸೋಂಥವ್ರಿಗೆ ಗೊತ್ತಾಗುತ್ತೆ ಒಳ್ಳೆ ಅದ್ಭುತವಾಗಿ ಬೆಳೆ ಬರೀಬೋದು ನೋಡಿ. ಪಕ್ಕದಲ್ಲೂ ಕೂಡ ಎಲ್ಲ ಈ ಜಮೀನಲ್ಲಿ ಅಂದರೆ ನಿಮಗೆ ಒಳ್ಳೆ ಸೆಕ್ಯೂರು. ಯಾಕೆಂದರೆ ಜಮೀನಲ್ಲೇ ಕೂಡ ವಾಸ ಇದ್ದಾರೆ. ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಜಮೀನಲ್ಲೇ ವಾಸ ಇದ್ದಾರೆ ನೋಡಿ. ಬಾಳೆ ಎಲ್ಲ ಪಕ್ಕ ಜಮೀನುಗಳೆಲ್ಲ ತೋರಿಸ್ತಾ ಇದೆ ನೋಡಿ. ಆಮೇಲೆ ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ ನಿಮಗೆ. ಇದು ಯಾರು ಕಡಿಮೆ ಪ್ರೈಸಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಸೂಪರಾಗಿದೆ ಜಾಗ ನೋಡಿ. ಸಾಯಿಲ್ ಅಂತ ಅದ್ಭುತವಾಗಿದೆ ಸರ್. ಬ್ಲ್ಯಾಕ್ ಸಾಯಿಲ್ ಆದ್ರೂ ಇದರಲ್ಲಿ ನೀವು ಎನಿವನ್ ಎಲ್ಲ ಥರ ಬೆಳೆ ಕೂಡ ಬೆಳಿಬೋದು. ಇದು ಆಲ್ಮೋಸ್ಟ್ ಮೊದಲೆಲ್ಲ ಅವರು ತುಂಬ ಬೆಳೆ ಮಾಡ್ತಾಯಿದ್ರು. ಇವಾಗ ಯಾವಾಗ ಅಣ್ಣ ತಮ್ಮರು ಡಿವೈಡ್ ಆಯಿತು ಆವಾಗ ಇವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಅವರು ತಮ್ಮ ಮಾತ್ರ ಮಾಡ್ತಿದ್ದಾರೆ, ಅಣ್ಣನ ಕಡೆದು ಫಾಲು ಹಂಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅವರು. ಅದರಲ್ಲಿ ಈಗ 1 ಎಕರೆ ಕೊಡ್ತಾ ಇರೋದು ಅವರು ನೋಡಿ ಸರ್. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ನಮಗೆ 2% ಕಮಿಷನು ಕೊಡಬೇಕಾಗುತ್ತೆ. ನಿಮಗೆ ಎಲ್ಲ ಡೀಟೇಲ್ಸು ಹೇಳಿದ್ದೀನಿ, ಡಿಸ್ಟೆನ್ಸು ಕೂಡ ಹೇಳಿದ್ದೀನಿ ನೋಡಿ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ ನೋಡಿ. ಯಾರು ಸಿಂಪಲಾಗಿ 1 ಎಕರೆ ಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಜಾಗ. ವಿಲೇಜು ಡಾಂಬರಿಂದ ಜಸ್ಟ್ ಒಂದು 500 - 600 ಮೀಟ್ರ್ ಮಾತ್ರ ಬರಬೇಕು ನೋಡಿ. ಪಕ್ಕ ಜಮೀನು ಬ್ಲ್ಯಾಕ್ ಸಾಯಿಲು ಸೇಮ್ ಇದೆ ಸಾಯಿಲು ನೋಡಿ. ತೆಂಗು ಯಾವ ಥರ ಬಂದಿದೆ ನೋಡಿ, ತೆಂಗು ಕೂಡ ಯಾವ ಥರ ಇದೆ.
ಕೆಲವೆಲ್ಲ ಬ್ಲ್ಯಾಕ್ ಸಾಯಿಲ್ ಏನು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತೀರಾ. ನೋಡಿ ಇದೆಲ್ಲ. ಆಮೇಲೆ ನಿಮಗೆ ವಾಟರ್ ಬೆಲ್ಟ್ ಇರೋ ಅಂತ ಇಲ್ಲ ಸರ್. ಇಲ್ಲಿ ನಿಮಗೆ ಒಂದು 250 ಅಡಿಗೆಲ್ಲ ನಿಮಗೆ ನೀರು ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಈ ಜಮೀನು ಏನಿದೆ, ಈ ಜಮೀನಿಂದ ಪಕ್ಕದಲ್ಲಿ ನಿಮಗೆ ಒಂದು 2.5 ಕಿಲೋಮೀಟ್ರ್ ಹೋದರೆ ನಿಮಗೆ ದೊಡ್ಡದೊಂದು ಲೇಕ್ ಇದೆ. ವಾಟರ್ ಬೆಲ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ನಿಮಗೆ ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ನಿಮಗೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಒಂದು 2.5 ಆಗುತ್ತೆ. ನ್ಯಾಷನಲ್ ಹೈವೇಗೆ 2.5 ಕಿಲೋಮೀಟ್ರ್ ಆಗುತ್ತೆ. ಅದ್ಭುತವಾಗಿದೆ ಜಾಗ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ರೆ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಲಿ. ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ನೋಡಿ ಇದೇ ರೋಡು. ಜಾಗನೂ ಕೂಡ ಒಳ್ಳೆ ಅದ್ಭುತವಾಗಿದೆ ನೋಡಿ. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಹತ್ರನೇ, RTC ಹೋಲ್ಡರ್ ಯಾರಿದ್ದಾರೆ ಅವ್ರ ಹತ್ರನೇ ಕೂರಿಸ್ತೀವಿ. ರೈಟ್ ಗೀಟೆಲ್ಲ ನೀವು ಅವ್ರ ಹತ್ರನೇ ಫೈನಲ್ ರೈಸ್ ಮಾಡ್ಕೋಬೇಕು. ನಮ್ಮದು ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಬೇಕಾದ್ರೆ ಅದನ್ನು ಸರಿಪಡಿಸ್ಕೊಡ್ತೇನೆ ನಿಮಗೆ. ನೀವು ಈ ಜಮೀನು ಏನಿದೆ ರೀ, ಅಕ್ಕಪಕ್ಕನೇ 3 ಟ್ರಾನ್ಸ್ಫಾರ್ಮ್ ಇದೆ ನೋಡಿ. ಅವಾಗಲೇ ಒಂದು ತೋರಿಸ್ತದೆ ನೋಡಿ. ಇಲ್ಲಿ ಅಲ್ಲೂ ಒಂದು ಟ್ರಾನ್ಸ್ಫಾರ್ಮ್ ಇದೆ, ಅಲ್ಲೂ ಒಂದು ಟ್ರಾನ್ಸ್ಫಾರ್ಮ್ ಇದೆ ನೋಡಿ. ಹಾಕ್ಬಿಟ್ರೆ ನೋಡಿ, ಇಲ್ಲೂ ಒಂದು ಟ್ರಾನ್ಸ್ಫಾರ್ಮ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಲೈನ್ ತೊಗೋಬೋದು ಸರ್. ಎಲ್ಲ ಪಬ್ಲಿಕ್, ಯಾರ್ದು ಓನಾಗಿ ತೊಗೊಂಡಿಲ್ಲ, ಎಲ್ಲ ಪಬ್ಲಿಕ್. TC ಕಡೆ ನೀವು ಯಾವ ಕಡೆ ಬೇಕಾದ್ರೂ ಕಲೆಕ್ಷನ್ ತೊಗೋಬೋದು. ಆಮೇಲೆ ವಿಲೇಜ್ಗೆ ಸೆಕ್ಯೂರು. ವಿಲೇಜ್ಗೆ ಜಸ್ಟ್ 1 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ ಮಾತ್ರ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ನೋಡಿ ಸಾಯಿಲು ಮಾತ್ರ ತುಂಬ ಚೆನ್ನಾಗಿದೆ. ಏನಂದರೆ ಅವರು ಕಂಟಿವೇಷನ್ ಮಾಡಿಲ್ಲ, ನನಗೆ ಸುಮ್ಮನೆ ಬಿಟ್ಟಿದ್ದಾರೆ. ಕಂಟಿವೇಷನ್ ಮಾಡಿ ನೀಟಾಗಿ ಇದು ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದರಲ್ಲೆಲ್ಲ ನೀವು ಬಾಳೆ ತೆಂಗೆಲ್ಲ ಹಾಕ್ಬಿಟ್ರೆ ಒಳ್ಳೆ ಅದ್ಭುತವಾಗಿ ಬರುತ್ತೆ. ಅಡಿಕೆ ತೆಂಗೆಲ್ಲ ಸೂಪರಾಗಿ ಬರುತ್ತೆ. ಈ ಜಮೀನು ಏನಿದೆ, ಈ ಜಮೀನು ಪಕ್ಕದಲ್ಲೂ ಕೂಡ ಒಬ್ರದ್ದು ಒಂದು 70 ಎಕರೆ ತೋಟ ಮಾಡಿದ್ದಾರೆ ಅವರು. ಈ ಜಮೀನು ಏನಿದೆ ಇದ್ರ ಪಕ್ಕದಲ್ಲೇ ಕೂಡ ಒಬ್ಬರು ಬ್ಯಾಂಗ್ಳೂರವರು 70 ಎಕರೆ ತೋಟ ಇದೆ ಅವ್ರದ್ದು. ಓಕೆ ಸರ್, ಥ್ಯಾಂಕ್ ಯು.